ಕನ್ನಡಕ್ಕೆ ಮೊದಲನೆಯ ಆದ್ಯತೆ ಕೊಟ್ಟು ತನ್ನ ಹುಟ್ಟುಹಬ್ಬ ಆಚರಿಸಿಕೊಂಡ 4ನೆಯ ತರಗತಿ ವಿದ್ಯಾರ್ಥಿ ಯದುವೀರ್ ಗೌಡ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ 1914ರಲ್ಲಿ ಸ್ಥಾಪನೆಯಾಗಿದ್ದು ಉತ್ತಮ ಶಾಲೆ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಆ ಶಾಲೆಯ ಹೆಸರಿಗೆ ತಕ್ಕಂತೆ ವಿದ್ಯಾರ್ಥಿಯೋರ್ವ ಕಳೆದ 4 ವರ್ಷಗಳಿಂದ ತನ್ನ ಹುಟ್ಟಿಹಬ್ಬವನ್ನು ದುಂದುವೆಚ್ಚ ಮಾಡದೆ ತನ್ನ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಬರೆಯುವ ಪುಸ್ತಕ ಹಾಗೂ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಮಾದರಿಯಾಗಿದ್ದಾನೆ. ಈ ಶಾಲೆಯಲ್ಲಿ ಕಳೆದ 4 ವರ್ಷಗಳಿಂದ ಓದುತ್ತಿರುವ ವಿದ್ಯಾರ್ಥಿ ಯದುವೀರ್ ಗೌಡ ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ಸತತವಾಗಿ 4ನೆಯ ವರ್ಷವೂ ಕೂಡ ತನ್ನ ಸಹಪಾಠಿಗಳಿಗೆ ಸುಮಾರು 85 ವಿದ್ಯಾರ್ಥಿಗಳಿಗೆ ಕನ್ನಡ ಕಾಪಿ ಪುಸ್ತಕ ಹಾಗೂ ಪೆನ್ಸಿಲ್ಗಳನ್ನು ವಿತರಿಸಿ ಕನ್ನಡ ಮಾದರಿ ಜನ್ಮದಿನಾಚರಣೆ ಆಚರಿಸಿಕೊಂಡ ಪುಟಾಣಿ. ಮುಖ್ಯ ಶಿಕ್ಷಕಿ ದ್ರಾಕ್ಷಾಯಣಿ ಮಾತನಾಡಿ, ಆಡಂಬರದ ಬದುಕಿಗೆ ಆಕರ್ಷಿತವಾಗಿ ದುಂದುವೆಚ್ಚ ಮಾಡಿ ಸಡಗರದ ಸಂಭ್ರಮ ಮಾಡುವವರ ನಡುವೆ ನಮ್ಮ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ರವರ ಮಗನಾದ 4ನೆಯ ತರಗತಿ ಓದುತ್ತಿರುವ ಯದುವೀರ್ ಗೌಡ ಕಳೆದ 4 ವರ್ಷಗಳಿಂದ ಸತತವಾಗಿ ತನ್ನ ಸಹಪಾಠಿಗಳಿಗೆ ಪುಸ್ತಕ ಹಾಗೂ ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್ಗಳನ್ನು ವಿತರಿಸುತ್ತಿದ್ದು ನಮ್ಮ ಶಾಲೆಯ ಮಾದರಿ ವಿದ್ಯಾರ್ಥಿ ಎಂದು ತೋರಿಸಿಕೊಟ್ಟಿದ್ದಾರೆ ಎಂದು ಶ್ಲಾಘಿಸಿದರು. ಶಿಕ್ಷಕಿ ಗಾಯತ್ರಿ ಮಾತನಾಡಿ, ಪೋಷಕರು ಯದುವೀರ್ ಗೌಡ ಎಷ್ಟು ವರ್ಷ ಆಯ್ತಪ್ಪ? 8 ವರ್ಷನ ಪೂರೈಸಿ 9ನೇ ವರ್ಷ ಕಾಲಿಡ್ತಿದ್ದಾನೆ. ನಮ್ಮ ಶಾಲೆಗೆ ಒಬ್ಬ ಮಾದರಿ ವಿದ್ಯಾರ್ಥಿ ಅಂತಲೇ ಹೇಳ್ಬೇಕು. ತುಂಬ ಚೆನ್ನಾಗಿ ಓದ್ತಾನೆ, ಒಳ್ಳೆ ಗುಣ ಇದೆ. ದೇವರು ಅವನಿಗೆ ಒಳ್ಳೆ ಆರೋಗ್ಯ, ವಿದ್ಯೆ ಎಲ್ಲ ಕೊಡಲಿ ಅಂತೇಳಿ ನಮ್ಮ ಶಾಲಾ ಶಿಕ್ಷಕರೆಲ್ಲರೂ ಅವನಿಗೆ ಅಭಿನಂದನೆ ಸಲ್ಲಿಸೋಣ. ಇದ್ರ ಜೊತೆಗೆ ಅವನು ಬರ್ತಡೇ ಪ್ರಯುಕ್ತ ಅವನಿಗೆ ಕನ್ನಡ ಅಭಿಮಾನ ಜಾಸ್ತಿ. ಎಷ್ಟು ಚೆನ್ನಾಗಿ ಕನ್ನಡ ಬರೀತಾನೆ, ಇಂಗ್ಲೀಷು ಚೆನ್ನಾಗಿ ಬರೀತಾನೆ. ಅದಕ್ಕೋಸ್ಕರ ಅವನು ಈ ದಿನ ಎಲ್ಲ ಮಕ್ಕಳಿಗೂ ಸಹ ನೋಟ್ಬುಕ್ಕು ಮತ್ತು ಪೆನ್ನನ್ನು ಕೊಡಿಸ್ತಾ ಇದ್ದಾನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ತಂದೆಯವರು, ನಮ್ಮ STMC ಅಧ್ಯಕ್ಷರು, ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕವೃಂದದವರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಕ್ಕಳ ಎಲ್ಲರೂ ವಿಶ್ ಮಾಡಿ ಅವನಿಗೆ.